ನಾವು ಮಕ್ಳ ಎದುರುಗಡೆ ಯಾಕೆ ಜಗಳ ಮಾಡಬಾರ್ದು ಅಂತ ಹೇಳ್ತೀವಿ ಗೊತ್ತಾ? ಯಾಕಂದ್ರೆ ಒಂದ್ ಮಗು ಹುಟ್ಟದಾಗಿಂದ 6 ವರ್ಷ ತನಕ ಎಲ್ಲ ಅಬ್ಸರ್ವ್ ಮಾಡ್ತಾ ಇರುತ್ತೆ. ನೀವು ನೋಡಿದ್ದೀರಾ, ಒಂದ್ ಮಗು ಸುಮ್ಮನೆ ಏನೋ ಯೋಚಿಸ್ತಾ ಇರುತ್ತೆ, ಅದು ಸುಮ್ಮನೆ ಯೋಚಿಸ್ತಿರೋದಲ್ಲ, ಎಲ್ಲ ಅಬ್ಸರ್ವ್ ಮಾಡ್ತಾ ಇರುತ್ತೆ, ಎಲ್ಲ ಅವ್ರ ಬ್ರೈನ್ಗೆ ಹೇಳ್ಕೊಂತಾ ಇರುತ್ತೆ. ಹಂಗೆ ನೀವು ಮನೆಯಲ್ಲಿ ಜಗಳ ಮಾಡಿದ ಮಕ್ಳು ಎದುರುಗಡೆ ಮಕ್ಳು ಅದನ್ನ ಹಿಡ್ಕೊಂತಾರೆ. ಅದು ದೊಡ್ಡವರಾದ್ಮೇಲೆ ಅದನ್ನ ಅವರು ಹಂಗೆ ಜಗಳ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮಗು ಹುಟ್ಟಿದಾಗಿಂದ 3 ವರ್ಷ ತನಕ ನಾವು ಏನೇನ್ ಮಾಡ್ತೀವಿ ಎಲ್ಲ ಅಬ್ಸರ್ವ್ ಮಾಡುತ್ತೆ, ಒಳ್ಳೇದು ಕೆಟ್ಟದ್ದು. ಅದಕ್ಕೆ ಮಕ್ಳು ಎದುರುಗಡೆ ನಾವು ಯಾವಾಗ್ಲೂ ಒಳ್ಳೇದೇ ಹೇಳ್ಬೇಕು. ಆದ್ರೆ 3 ವರ್ಷದಿಂದ 6 ವರ್ಷವರೆಗೂ ಅದಕ್ಕೆ ಅನ್ಕಾನ್ಶಿಯಸ್ ಆಗಿ ಇರಲ್ಲ, ಕಾನ್ಶಿಯಸ್ ಆಗಿ ಅಬ್ಸರ್ವ್ ಮಾಡುತ್ತೆ. ಯಾಕೆ, ಎಲ್ಲಿ, ಎತ್ತ ಎಲ್ಲ ಕ್ವಶನ್ ಮಾಡ್ತಾ ಬರುತ್ತೆ. ಅದಕ್ಕೆ ನಾವ್ ಹೇಳೋದು, ಮಕ್ಳು ಎದುರುಗಡೆ ನಾವು ಒಳ್ಳೇದೇ ಮಾತಾಡ್ಬೇಕು, ಒಳ್ಳೇದೇ ಇರ್ಬೇಕು ಅಂತ ಹೇಳೋದು. ಇದಕ್ಕೆ ಮರಿಯಮ್ ಮಾಂಟೆಸರಿ ಅವರು ಅಬ್ಸರ್ವರ್ ಮೈಂಡ್ಸ್ ಅಂತ ಹೇಳ್ತಾರೆ. ಮಕ್ಕಳ ಮೈಂಡ್ ಒಂದು ಸ್ಪಾಂಜ್ ತರ. ಸ್ಪಾಂಜ್ ಅಂದ್ರೆ ನಾವು ಹೆಂಗೆ ಸ್ಪಾಂಜ್ ಒರೆಸಿದಾಗ ಎಲ್ಲ ಅದು ಹೇಳ್ಕೊಳ್ಳುತ್ತೋ ಹಂಗೆ ಮಕ್ಕಳ ಮೈಂಡು ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಎಲ್ಲ ನೀವೇನೇನ್ ಕಳಿಸ್ತೀರೋ ಅದಕ್ಕೆ ಎಲ್ಲ. ಯಾಕಂದ್ರೆ ನಿಮ್ಗೆ ಕೇಳಿರ್ಬೇಕು, ಅಭಿಮನ್ಯು ಚಿಕ್ಕನಿರೋಗ ಅವ್ರ ಅಮ್ಮ ಹೇಳ್ಕೊಡೋದೆಲ್ಲ ಎಲ್ಲಾನು ತಿಳ್ಕೊಂತ ಇದೆ ಅಂತೆ, ಕುರುಕ್ಷೇತ್ರದಲ್ಲಿ ಏನೋ ನಡೀತಾ ಇದೆ ಅಂತ. ಹಂಗೆ ಹೊಟ್ಟೆಯಲ್ಲಿರೋಗದ ಮಗು ಎಲ್ಲ ತಿಳ್ಕೊಂತ ಇರುತ್ತೆ. ಇದಕ್ಕೆ ನಾವು ಅಬ್ಸರ್ವೆಂಟ್ ಮೈಂಡ್ ಅಂತ ಹೇಳ್ತೀವಿ.